ಅವ್ವ ಗಂಗಾ ತುಂಬ ಹೊಟ್ಟೆ ನೋವ್ತಾ ನಿಧಾನಕ್ಕೆ ಇದೆ ಬಾ. ಅವ್ವ. ಅವ್ವ ಹುಷಾರು, ಡಾಕ್ಟ್ರು ಬರ್ತಾ ಇದ್ದಾರೆ. ಬಾ, ಇಲ್ಲಿ ಬೆಡ್ ಮೇಲೆ ಮಲ್ಕೋ ಬಾ. ನಿಧಾನ ಗಂಗಾ, ಬಾ ಮಲ್ಕೋ ಬಾ ಇಲ್ಲಿ ಬೆಡ್ ಮೇಲೆ. ಡಾಕ್ಟ್ರು ಬಂದರು. ರೀ ತುಂಬ ಹೊಟ್ಟೆ ನೋವ್ತಾ ಇದೆ, ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ರೀ. ಅಮ್ಮ 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 ಹೊಟ್ಟೆ ನೋವು ಅಮ್ಮ. ಆ, ಆ, ಅಮ್ಮ ಹೊಟ್ಟೆ ನೋವು. ಆ, 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 ಅಮ್ಮ ಅಮ್ಮ. ಆ, ಆ. ಆಯಿತು ಗಂಗಾ, ಡಾಕ್ಟ್ರು ಬಂದರು. ಒಂದು ನಿಮಿಷ ಧೈರ್ಯ ತಂದ್ಕೋ ಗಂಗಾ, ಏನೂ ಆಗಲ್ಲ. ನೀನೇನಮ್ಮ? ಸರ್, ನೀವೊಂದು ಸ್ವಲ್ಪ ಹೊರಗಡೆ ಇರಿ. ಆಯಿತು ಡಾಕ್ಟ್ರೆ, ನಾನು ಹೊರಗೆ ಹೋಗ್ತೀನಿ. ಡಾಕ್ಟ್ರೆ ತುಂಬ ಹೊಟ್ಟೆ ನೋವ್ತಾ ಇದೆ ಡಾಕ್ಟ್ರೆ, ತಡ್ಕೊಳಕ್ ಆಗ್ತಾ ಇಲ್ಲ. ಅಮ್ಮ ಅಮ್ಮ. ಆಯ್ತಮ್ಮ, ಸ್ವಲ್ಪ ಹೊತ್ತು ಏನೂ ಆಗಲ್ಲ, ಧೈರ್ಯ ತಂದ್ಕೊಡಿ. ಅಮ್ಮ, ಹಾಗೆ ಸ್ವಲ್ಪ ಪೇನ್ ಕೊಡಿ, ನೋವು ಕೊಡಿ ಸ್ವಲ್ಪ ಹೊತ್ತು ಪ್ಲೀಸ್. ಆಪ್ರೇಷನ್ ಮಾಡಿ. ಅಮ್ಮ ಅಮ್ಮ. ಹಾಂ, ಹಾಗೆ ಅಮ್ಮ, ಹಾಗೆ. ಆಯಿತು. ಇನ್ನೊಂದು ಸ್ವಲ್ಪ ಪ್ಲೀಸ್. ಕೋಪ್ರೇಷನ್ ಮಾಡಿ ಅಮ್ಮ, ಪುಷ್ ಮಾಡಿ, ನೋವು ಕೊಡಿ. ಉಸಿರು ಬಿಗಿ ಹಿಡಿದು ಬಿಗಿ ಆಗಿ. ಹಾಂ, ಹಾಗೆ. ಯಾರಿದ್ದೀರಾ ಹೊರಗಡೆ? ಬನ್ನಿ. ಡಾಕ್ಟ್ರೆ, ಡೆಲಿವರಿ ಆಯಿತಾ? ಯಾವ ಪಾಪು? ನೋಡಿ ಅಪ್ಪ, ನಿಮ್ಮ ಸಸಿಗೆ ಡೆಲಿವರಿ ಆಯಿತು. ಗಂಡು ಪಾಪು ಹುಟ್ಟಿದೆ, ಚೆನ್ನಾಗಿದೆ. ಪಾಪನ ಆರೋಗ್ಯನೂ ಚೆನ್ನಾಗಿದೆ, ತಾಯಿ ಮಗು ಚೆನ್ನಾಗಿದ್ದಾರೆ. ಹುಷಾರಾಗಿ ನೋಡ್ಕೊಳ್ಳಿ. ಈಗ ಸ್ವಲ್ಪ ಹೊತ್ತು ಬಿಟ್ಟು ತಾಯಿಗೆ ಪ್ರಜ್ಞೆ ಬರುತ್ತೆ, ನಾನಿನ್ನು ಬರ್ತೀನಿ. ಪಾಪು ಎಷ್ಟು ಚೆನ್ನಾಗಿದೆ. ಮಗನೇ, ಬಂದಿಯಾ ಹೊರಗೆ? ಗಂಗಾ, ಡಾಕ್ಟ್ರು ಮಲ್ಕೊಂಡಿದ್ದಾರೆ, ಆಮೇಲೆ ಎಚ್ಚರ ಆಗುತ್ತೆ ಅಂತ ಹೇಳಿದಾರಲ್ವಾ? ಸರಿ, ಅತ್ತೆಗೊಂದು ಫೋನ್ ಹಚ್ಚಿಬಿಡೋಣ, ಅತ್ತೆ ಮಾವರಿಗೆ. ಹಲೋ, ಯಾರು? ಅತ್ತೆಯವರೇ, ನಾನೇ. ಹಲೋ ಅತ್ತೆಯವರೇ, ನಾನು. ನಿಮ್ಮ ಮಗಳಿಗೆ ಡೆಲಿವರಿ ಆಯಿತು, ಮಗ ಹುಟ್ಟುಬಿಟ್ಟ. ಮಗ ಹುಟ್ಟಿದ್ದಾನೆ, ಖುಷಿ ಆಗ್ತಾ ಇದೆ. ನನಗೇನು ಮಾಡಬೇಕು ಅಂತ ತಿಳಿತಾ ಇಲ್ಲ. ಬೇಗ ಬಂದುಬಿಡಿ ಅತ್ತೆಯವರೇ, ಮಾವರಿಗೆ ಹೇಳಿ, ಹಾಗೆ ಗೌರಿಗೂ ಹೇಳಿ. ಹೌದೇನಪ್ಪ, ಸರಿಯಪ್ಪ, ಈಗಲೇ ಬಂದುಬಿಡ್ತೇವೆ. ಯಾವ ಹಾಸ್ಪಿಟ್ಲು? ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಅತ್ತೆ. ನನಗೆ ಮೊಮ್ಮಗ ಹುಟ್ಬಿಟ್ಟಿದ್ದಾನೆ. ಸರಿಯಪ್ಪ, ಇವ್ರನ್ನೀಗ ಕರ್ಕೊಂಡು ಬರ್ತೀನಿ. ನಂಗೆ ಡ್ಯಾನ್ಸ್ ಮಾಡ್ಬೇಕು ಅನ್ನಿಸ್ತಾ ಇದೆ ಕಣೋ, ಸೂಪರ್ ಆಗಿದೆಯಾ ಮಗನೇ. ನನಗೆ ನೀನು ಬೇಕಪ್ಪ, ಮಗನೇ ನನಗೆ ನೀನು ಬೇಕಪ್ಪ. ನನಗೆ ಮಗ ಹುಟ್ಟುಬಿಟ್ಟ, ನನ್ನ ಮಗ ಬಂದುಬಿಟ್ಟ. ಪಾಪು ಹೇಗಿದೆ ಯಾಕಂದ? ನಿಮ್ಮಮ್ಮನ ಹೊಟ್ಟೆಯಲ್ಲಿ ಎಷ್ಟು ವಸ್ತ್ರ ಕೊಟ್ಬಿಟ್ಟು ನಿಮ್ಮಮ್ಮನಿಗೆ. ನಿಮ್ಮಮ್ಮ ಒದ್ದಾಡಿ ಹೋಗ್ಬಿಟ್ಲು. ಗಂಗಾ ಬನ್ನಿ ಅತ್ತೆಯವರೇ, ನೋಡಿ ಬನ್ನಿ ನಿಮ್ಮ ಮೊಮ್ಮಗನ್ನ. ಅತ್ತೆಯವರೇ, ನಿಮ್ಮ ಮೊಮ್ಮಗನ್ನ ಹೇಗಿದ್ದಾನೆ? ಕಂಠೀರವ? ಹೌನಪ್ಪ, ನನ್ನ ಮೊಮ್ಮಗ ಎಷ್ಟು ಲಕ್ಷಣವಾಗಿದ್ದಾನೆ ನೋಡಿ, ಎಷ್ಟು ಚೆನ್ನಾಗಿದ್ದಾನೆ. ಅತ್ತೆಯವರೇ, ಮಾವರು ಬರ್ತಿಲ್ವಾ? ಎಲ್ಲಿದ್ದಾರೆ ಮಾವರು? ನೀವು ಹೇಳಿದ್ರಿ ತಾನೇ ಮಾವರಿಗೆ, ಏನು ಹಂಗೆ ಬಂದುಬಿಟ್ರು? ಹೇಳಿ ಅತ್ತೆಯವರೇ. ಅಯ್ಯೋ ಇಲ್ಲ ಕಣಪ್ಪ, ಹೇಳಿದ್ದೀನಿ, ಬಂದರು, ಹಿಂದೆ ಬರ್ತಾ ಇದ್ದಾರೆ. ಅವ್ರು ಬರೋದು ಒಂದು ಸ್ವಲ್ಪ ನಿಧಾನ ಅಲ್ವಾ, ಅದಕ್ಕೆ ಬರ್ತಾ ಇದ್ದಾರೆ. ಅವರಿಗೂ ಮೊಮ್ಮಗ ಹುಟ್ಟಿದ್ದಾನೆ ಅಂದ ತಕ್ಷಣ ಖುಷಿಯಾಗಿ ಕುಣಿತಾ ಇದ್ದಾರೆ. ನೆಲದ ಮೇಲೆ ನಿಂದಿರ್ತಾ ಇಲ್ಲ ಕಾಲು. ಕಮಲಿ ಎಲ್ಲ ಹೋದೆ? ಕಾಣಿಸ್ತಾನಿಲ್ಲ, ಎಲ್ಲದೀಯ? ಇಲ್ಲೇ ಇದೀನಿ ಬರ್ರಿ, ಇಲ್ಲೇ ಈ ಕಡೆ ಹೊಳ್ರಿ. ಬಂದ್ರೆ ನೋಡ್ರಿ ಅಳಿಯಾರ. ಕರ್ಕೊಂಡು ಬರ್ತೀನಿ ತಾಳೆ. ಹಾಂ, ಇಲ್ಲೇ ಬನ್ನಿ. ಹಾಂ, ಇಲ್ಲೇ ಇದೆ ರೂಮೇ, ಬನ್ನಿ ಮಾವ, ಬನ್ನಿ. ಹಾಂ ಮನೆ ತಾತ ಬಂದರು ನೋಡು. ಈ ಕಡೆ ಬನ್ನಿ ಮಾವ, ನಾ ಕಡೆ ಸರಿತೆ. ಮೊಮ್ಮಗ ಎಷ್ಟು ಚೆನ್ನಾಗಿದೆಯೋ. ಗಂಗಾ ಇನ್ನೂ ಎಚ್ಚರ ಆಗಿಲ್ವೋ? ಡಾಕ್ಟ್ರು ಸ್ವಲ್ಪ ಹೊತ್ತು ಬಿಟ್ಟು ಎಚ್ಚರ ಆಗುತ್ತೆ ಅಂತ ಹೇಳಿದ್ದಾರೆ ಅಂತೆ. ನೋಡು ಮೊಮ್ಮಗನ ನೋಡ್ರಿ ಹೆಂಗದಾನೆ. ಖುಷಿ ಆಯ್ತಪ್ಪ, ಖುಷಿ ಆಯಿತು. ಆರಾಮ್ ನಾರ್ಮಲ್ ಡೆಲಿವರಿ ಆಯ್ತಲ್ಲ, ಅದೇ ಪುಣ್ಯ. ಅವ್ವ ಅಮ್ಮ, ರಾತ ಮಗಳೇ ಗಂಗಾ, ಎದ್ದೇನಮ್ಮ? ಅಮ್ಮ ಅವ್ವ, ನೀವೇ
ಬಂದ್ರಿ ಇಲ್ಲಿಗೆ? ಈಗ ಬಂದೇವ ನಾವು ಬಂದು ನಿಂತೇವಿ, ನಿನಗೆ ಎಚ್ಚರ ಆಗೈತೆ ನೋಡಿ. ಏನು ಆರಾಮದೇ ಇಲ್ಲ? ಹಾಂ, ಆರಾಮನ ಸಾಂತೈತಿಲ್ಲ ನೋಡು. ನಿನಗೆ ಮಗ ಹುಟ್ಬಿಟ್ಟಾನೆ, ವಂಶೋದ್ಧಾರಕ ಹುಟ್ಬಿಟ್ಟಾನೆ ನೋಡೇ ಗಂಗಾ. ಖುಷಿ ಆಗ್ತಾ ಇದೆ ನಿನಗೆ ನೋಡು, ನಿನ್ನ ಮಗನ ಮುಖ ನೋಡು, ನಿನಗೆಲ್ಲ ನೋವು ಮಾಯ ಆಗುತ್ತೆ. ಹೌದಾ, ನನಗೆ ಮಗ ಹುಟ್ಟಿದಾನ? ಖುಷಿ ಆಗ್ತಾ ಇದೆ ಅವ್ವ ನನಗೆ. ನೋಡವ್ವ, ನನ್ನ ಮಗ ಏಟಿದೆ ನೋಡವ್ವ ಪಾಪು. ರೀ, ಪಾಪು ನೋಡಿದ್ರಾ? ನೋಡಿ. ಗಂಗಾ ನೋಡಿದೆ, ನೋಡು ಎಷ್ಟು ಚೆನ್ನಾಗಿ ಕಣ್ಣು ಪಿಳಿ ಪಿಳಿ ಬಿಡ್ತಾ ಇದ್ದಾನೆ. ಖುಷಿ ಆಯಿತು. ಅಂದರೆ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತೆ? ಇವತ್ತು ನಾಳೆ ಇಟ್ಕೊಂತಾರ, ಇನ್ನು ಇವತ್ತು ಸಾಯಂಕಾಲನೇ ಕಳಿಸ್ತಾರ? ಏನಾದರೂ ಕೇಳಿಲ್ಲ ಕೊಡ್ಬೇಕಂತ ಅದೇ, ಅವಳಿ ಈಗ ಅಂದರೆ ಡಾಕ್ಟ್ರನ್ನ ಹೋಗಿ ಕುಡಿಯೋಕೆ ಕೇಳ್ಕೊಂಡು ತಿನ್ನೋಕೆ ಬರ್ತೀನಿ. ಅವಳಿಗೆ? ಇಲ್ಲ ಅತ್ತೆ, ಡಾಕ್ಟ್ರನ್ನ ಕೇಳಬೇಕು. ಡಾಕ್ಟ್ರೇ ಬರ್ತಾ ಇದ್ದಾರೆ, ತಾಳಿ ಕೇಳ್ತೀನಿ. ಓ, ಹೆಂಗಿದ್ದಾನೆ ಮಗ? ನಿನಗೆ ಎಚ್ಚರ ಆಯ್ತಮ್ಮ? ಪಾಪುನ್ನ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಬೆಚ್ಚಗೆ ಇಡಿ. ಪಾಪುನ್ನ ತಲೆಗೆ ಕಟ್ಟಿ ಕೈ ಕಾಲಿಗೆಲ್ಲ ಸಾಕ್ಸಾಕಿ ಬಟ್ಟೆ ಕ್ಲೀನಾಗಿ ಸುತ್ತಿ ಮಲಗಿಸ್ಬೇಕು. ಪಾಪುನ ಎಷ್ಟು ಬೆಚ್ಚಗೆ ಇಡ್ತೀರೋ ಅಷ್ಟು ಒಳ್ಳೆಯದು. ಡಾಕ್ಟ್ರೇ, ಅವಳಿಗೆ ಏನಾದರೂ ತಿನ್ನಕ್ಕೆ ಕೊಡಬೇಕಾ? ಈಗೇನು ಬೇಡಮ್ಮ, ಇವಾಗ ಡೆಲಿವರಿ ಆಗೈತಲ್ವಾ, ಅದಕ್ಕೆ ಇವತ್ತೊಂದಿನ ಇಲ್ಲೇ ಇರಲಿ. ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ, ಕರ್ಕೊಂಡು ಹೋಗಿ. ನಾರ್ಮಲ್ ಹೆರಿಗೆ ಅಲ್ವಾ, ಸಿಜರಿನ್ ಆಗಿದ್ದರೆ 7 ದಿನ ಇಟ್ಕೊತಿದ್ವಿ. ನಾರ್ಮಲ್ ಅಲ್ವಾ, ಏನು ಪರವಾಗಿಲ್ಲ, ಆರಾಮಿದ್ದಾರೆ ತಾಯಿ ಮಗು. ಇನ್ನೊಂದು 2 ತಾಸು ಬಿಟ್ಟು ಅವಳಿಗೆ ಏನಾದರೂ ತಿನ್ನೋಕ್ಕೆ ಕೊಡಿ, ಆಯಿತಾ? ಸರಿ, ನಾನು ಬರ್ತೀನಿ ಇನ್ನು. ಸರಿ ಡಾಕ್ಟ್ರೇ, ಹಾಗೆ ಮಾಡ್ತೀನಿ. ನಾವು ಇಲ್ಲೇ ಇರ್ತೀವಿ, ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬರೋಗಿ, ಏನಾರ ತಿನ್ಕೊಂಡು ಬನ್ನಿ. ನಾನು ಇಲ್ಲೇ ಇರ್ತೀನಿ, ನಾನು ಆಮೇಲೆ ಹೋಗಿ ಗಂಗಾಗೆ ಏನಾದರೂ ಮಾಡ್ಕೊಂಡು ಬರ್ತೀನಿ ಊಟಕ್ಕೆ, ಆಯಿತಾ? ಸರಿ ಅತ್ತೆ ಅವರೇ, ಹಾಗೆ ಮಾಡ್ತೀನಿ. ನಾವು ಹೋಗಿ ಬರ್ತೀನಿ ಮನೆಗೆ. ಗಂಗಾ, ನಾನು ಮನೆಗೆ ಹೋಗಿ ಬರ್ತೀನಿ. ಪಾಪು ಹುಷಾರಿ. ಸರಿ ರೀ, ಹೋಗಿ ಬರ್ರಿ. ಗಂಡನಿಗೆ ಎಷ್ಟು ಖುಷಿಯಾಗಿದೆ ಅಂದರೆ ಹೇಳೋಕ್ಕಾಗ್ತಾ ಇಲ್ಲ. ಫೋನ್ ಹಚ್ಚಿದ್ದಾನೆ, ಖುಷಿಲಿದ್ದ ಕುಣಿಸ್ಕೊತಾನೆ ಫೋನ್ ಮಾಡ್ತಾ ಇದ್ದಾನೆ. ಅಷ್ಟು ಖುಷಿಯಾಗಿದೆ ಅವರಿಗೆ. ಏನಾರ ಯಾಕಲ್ವಾ, ಚೆನ್ನಾಗಿದ್ರೆ ಸಾಕು. ನಾರ್ಮಲ್ ಆತಲ್ಲ ಡೆಲಿವರಿ, ಅದನ್ನೇ ಬೇಡ್ಕೊತಾ ಇದ್ದೆ ದೇವರಿಗೆ, ನಾರ್ಮಲ್ ಡೆಲಿವರಿ ಆಗಲಿಪ್ಪ ಅಂಥೇಳಿ. ಗಂಗಾ, ನೀನು ಆರಾಮದೀಯಾ? ಏನು ಸುಸ್ತು ಪಸ್ತು ಏನು ಅನ್ನಿಸ್ತಾ ಇಲ್ಲಲ್ವಾ? ಇಲ್ಲಮ್ಮ, ಏನು ಸುಸ್ತಿಲ್ಲ. ಸ್ವಲ್ಪ ಹೊತ್ತು ಮಲ್ಕೊತೀನಿ, ನಿದ್ದೆ ಬರ್ತಾ ಇದೆ. ಸರಿ ಅಮ್ಮ, ಇಂಜೆಕ್ಷನ್ನು ಸಲೈನ್ನಲ್ಲಿ ಇಂಜೆಕ್ಷನ್ ಮಾಡಿರ್ತಾರಲ್ವಾ, ಅದೇ ನಿದ್ದೆ ಬರುತ್ತೆ. ನೀನು ಮಲ್ಕೊ. ಸಲೈನು ಆಗೋ ಮಟನೂ ನಿನಗೇನು ಕೊಡೋ ಹಾಗಿಲ್ಲ. ಅದು ಮುಗಿದ ಬಳಿಕ ಏನಾದರೂ ಮಾಡ್ಕೊಂಡು ಬಂದು ಕೊಡ್ತೀನಿ. ಸರಿ ಅಮ್ಮ. ಇಷ್ಟು ನೋವು ತಿಂದು ಎಷ್ಟು ನೋವು ಆಯಿತು ಗೊತ್ತಮ್ಮ. ಆ ನೋವು ಎಲ್ಲ ಒಂಥರ ಕ್ಷಣಕ್ಕೆ ನನ್ನ ಮಗನ ಮುಖ ನೋಡಿದ ತಕ್ಷಣ ನನಗೆ ನೋವೆಲ್ಲ ಮಾಯವಾಯಿತು. ಹಂಗೆ ಅಮ್ಮ, ಹೆಣ್ಣಿನ ಜೀವನ, ನೋವು ತಿಂದು ಹಡೆಯೋದೆ. ಆಮೇಲೆ ಎಷ್ಟು ನೋವು ತಿಂದಿದ್ದು ಗೊತ್ತಾಗಲ್ಲ. ಮಗುವಿನ ಮುಖ ನೋಡಿದ ತಕ್ಷಣ ಎಲ್ಲ ನೋವು ಮಾಯವಾಗುತ್ತೆ. ಹೂನಮ್ಮ. ಗಂಗವ್ವ, ಹೆಂಗದೀವ? ನೀ ಆರಾಮದೇ ಇಲ್ಲ? ಏನಪ್ಪ, ಆರಾಮದೇನೆ, ಏನು ತೊಂದರೆ ಇಲ್ಲ. ಸರಿ, ಹಂಗಾದ್ರೆ ನಾನು ಹೊಲಕ್ಕೆ ಹೋಗ್ಬೇಕು. ರೊಟ್ಟಿ ಗಂಟೆಲ್ಲ ಕಟ್ಟಿದ್ದಿದ್ಲು, ಹೋಗೋಣ ಅಂತೇಳಿ. ಇನ್ನೆಲ್ಲಿ ಬರೋದಾಕೈತಿ, ಇಲ್ಲೇ ಇರಲಿ. ನಾವು ಹೋಗ್ತೇನೆ, ಆಳು ಬಂದವು. ನಾವು ಹೊಲಕ್ಕೆ ಹೋಗಿ ಬರ್ತೇನೆ. ಹುಷಾರು ನೋಡ್ರಿ ಪಾಪು. ಅದನ್ನು ಪಾಪುನೆಲ್ಲ ಬಿಟ್ಟು ಹೋಗಕ್ಕೆ ಹೋಗ್ಬೇಡ್ರಿ. ಹಾಸ್ಪಿಟ್ಲ್ ಒಳಗೆ ಮಕ್ಕಳನ್ನ ಕಳ್ರು ಅಂತ, ಅದಕ್ಕೆ ಮಗು ಹುಷಾರಿ. ಏನ ಪಾಪು ಹುಷಾರಿ? ಕಮಲ, ಪಾಪು ಹುಷಾರಿ ನೋಡು. ಸರಿ ರೀ, ನೀವು ಹೋಗಿ ಬನ್ನಿ. ಬರ್ತೀನಿ ಗಂಗಾ. ಹೂನಪ್ಪ. ಸಾರಿ ವೀಕ್ಷಕರೇ, ಗಂಗಾಗೆ ಸೀಮಂತ ಆಯಿತು. ಸೀಮಂತ ಯಾಕೆ ತೋರಿಸ್ಲಿಲ್ಲ ಅಂತ ಹೇಳ್ತಾ ಇದ್ದೀರಾ? ಸೀಮಂತ ಮಾಡೋದು ನನಗೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಗೆ ಹುಷಾರಿಲ್ಲ. ಅದಕ್ಕೆ ನಾನು ಜಾಸ್ತಿ ಇದ್ರ ಕಡೆ ಲಕ್ಷ್ಯ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಸೀಮಂತ ಆಗಿದೆ ಎಂದು ಹೇಳ್ತಾ ಇದ್ದೀನಿ, ತೋರಿಸ್ತಾ ಇದ್ದೀವಿ. ಓಕೆನಾ? ಹೀಗೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.